ನೆನ್ನೆ ನೋಡಿದ್ರೆ ಫುಲ್ ತಣ್ಣಗಿತ್ತು. ಇವತ್ತು ನೋಡಿದ್ರೆ ಸೂರ್ಯದೇವ ಕರುಣೆ ಕೊಟ್ಬಿಟ್ಟಿದ್ದಾನೆ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಇದು ನೆನ್ನೆ ನೈಟ್ ಒಂದೆರಡು ಕ್ಲಿಪ್ ಶೂಟ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ನೈಟ್ ನನ್ನ ಹಸ್ಬೆಂಡ್ ಹೊರಗಡೆ ಕರ್ಕೊಂಡೋಗಿದ್ರು. ಬಂಗಾರಪೇಟೆ ಚಾಟ್ಸ್ಗೆ ಹೋಗಿ ಒಂದು ಸ್ವಲ್ಪ ಪಾನಿಪುರಿ ತಿನ್ಕೊಂಡು, ಹಾಗೆ ನೀರು ಖಾಲಿಯಾಗಿ ಹೋಗಿತ್ತು ಮನೇಲಿ, ಎತ್ಕೊಂಡು ಬಂದ್ವಿ. ಸೊ ಬೆಳಗ್ಗೆ ಎದ್ದು ಬೇಗ ಬೇಗ ರೆಡಿ ಆದೆ, ಯಾಕಂತಂದರೆ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ. ಬಿಕಾಸ್ ಸ್ಯಾಟರ್ಡೇ ಆಗಿರೋದ್ರಿಂದ ಹೋಗಿ ಬರೋಣ, ಸುಮಾರು ದಿನ ಆಗಿತ್ತು ಅಂತ ಹೇಳಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಇಲ್ಲಿ ರೆಡಿಯಾಗಿ ಬಂದೆ. ಆ್ಯಂಡ್ ಆಲ್ಸೋ ಆ್ಯಸ್ ಯೂಶ್ವಲ್ ಬಿಸಿನೀರು ಬೇಕಲ್ವ, ಮ್ಯಾಂಡೇಟ್ರಿ. ಸೊ ಸ್ವಲ್ಪ ಬಿಸಿನೀರು ಕುಡ್ಕೊಂಡು, ಮಾರ್ನಿಂಗ್ ಟಿಫನ್ ಏನೂ ತಿಂದಿಲ್ಲ, ಜಸ್ಟ್ ಬಿಸಿನೀರು ಕುಡ್ಕೊಂಡು ನಾನು ಕೂಡ ಹಾಗೆ ಪೂಜೆ ಎಲ್ಲ ಮುಗಿಸ್ದೆ. ಸೊ ನೆನ್ನೆ ನೋಡಿದ್ರೆ ಫುಲ್ ತಣ್ಣಗಿತ್ತು. ಇವತ್ತು ನೋಡಿದ್ರೆ ಸೂರ್ಯದೇವ ಕರುಣೆ ಕೊಟ್ಬಿಟ್ಟಿದ್ದಾನೆ. ಸೊ ಬಿಸಿಲು ಬಂದಿತ್ತು, ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು, ಹಾಗೆ ಅಲ್ಲಿ ಪ್ರಸಾದ ಕೊಟ್ಟಿದ್ರು, ಅದನ್ನು ಸ್ವಲ್ಪ ತಿಂದ್ಕೊಂಡು ನನ್ನ ಹಸ್ಬೆಂಡ್ ನನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವ್ರು ಕೆಲ್ಸಕ್ಕೆ ಹೋದರು. ನಾನು ಕೂಡ ಟಿಫನ್ಗೆ ರೈಸ್ ಮತ್ತು ಸಾಂಬಾರು ಮಾಡಿದ್ದೆ, ಅದನ್ನು ಕೂಡ ತಿಂದು, ಹಾಗೆ ಮನೇಲಿ ಒಂದು ಸ್ವಲ್ಪ ಚಾಕ್ಲೇಟ್ ಇತ್ತು, ಮೊನ್ನೆ ತೊಗೊಂಡಿದ್ದಿತ್ತು. ಸೊ ಅದು ಕೂಡ ಒಂದು ಸ್ವಲ್ಪ ತಿಂದು, ಮತ್ತು ಮಧ್ಯಾಹ್ನ ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಒಂದು 2-3 ಅವರ್ಸ್ ಓದಿದ್ದಾದಮೇಲೆ ಹಾಗೆ ಸೈಡಲ್ಲಿ ಒಂದು 10 ನಿಮಿಷ ಗ್ಯಾಪ್ ತೊಗೊಂಡು, ಸೊ ನನ್ನ ಹಸ್ಬೆಂಡು ಬರ್ತಾ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ರು ಬೇಕ್ರಿಯಿಂದ, ಅದನ್ನು ಕೂಡ ಸ್ವಲ್ಪ ತಿಂದ್ಕೊಂಡು, ಸ್ವಲ್ಪ ಮನೇಲಿ ಗ್ರೇಪ್ಸ್ ಇತ್ತು ಅಂತ ಒಂದು ಸ್ವಲ್ಪ ತಿಂದು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.